ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ಅತ್ಯಾಚಾರ ಕೊಲೆ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಈ ಹಿಂದೆ ಕೇಳಿರ್ತೀರಿ ನಿರ್ಭಯ ಕೊಲೆ ಪ್ರಕರಣ ಅಂತಂದ್ರೆ ಅದೇ ರೀತಿಯ ಪ್ರಕರಣ ಇದು. ಆಕೆಯನ್ನ ಮನೆಯಲ್ಲಿ ಯಾರು ಇಲ್ಲದಂತ ಸಂದರ್ಭದಲ್ಲಿ 5 ಜನ ಕಾಮುಕರು ಬಂದು ಆಕೆಯನ್ನು ಬಳಸ್ಕೊಳ್ತಾರೆ. ಜೊತೆಗೆ ಆಕೆಯನ್ನು ಇಷ್ಟು ಕ್ರೂರವಾಗಿ ಕೊಂದಿದ್ರು ಅಂತಂದ್ರೆ ಆಕೆಯ ಮರ್ಮಾಂಗಕ್ಕೆ ಚಾಕುವನ್ನು ಹಿಡಿದಿದ್ರು. ಜೊತೆಗೆ ಆಕೆಯ ತಲೆಯ ಮೇಲೆ ಕಲ್ಲನ್ನು ಎತ್ತಾಕಿ ಆಕೆಯನ್ನ ತುಂಬಾ ಕ್ರೂರವಾಗಿ ಕೊಂದು ಬಿಟ್ಟಿದ್ದಂಥ ದುರಂತ. ಸ್ನೇಹಿತರೆ, ಒಂದು ಕ್ಷಣ ಎಂಥವರಿಗೂ ಕೂಡ ಮೈ ನಡುಕ ಹುಟ್ಕೊಂಡು ಬಿಡುತ್ತೆ. ಯಾರ ಮಕ್ಕಳಿಗೂ ಇಂಥ ಪರಿಸ್ಥಿತಿ ಬೇಡ. ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥ ಭಾವನೆ ಸಹಜವಾಗಿ ನಿಮ್ಮಲ್ಲಿ ಉಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ಕಳೆದ 2-3 ದಿನಗಳ ಹಿಂದಷ್ಟೇ ನಡೆದಂಥ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದೆ. ಅದರಲ್ಲೂ ಕೂಡ ಕೆಲವರು ಅಪ್ರಾಪ್ತರು ಅನ್ನೋದೇ ಒಂದು ದೊಡ್ಡ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಮಕ್ಕಳು ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ, ಎಂತಹ ಕ್ರೂರತೆ ನಮ್ಮ ಮಕ್ಕಳಲ್ಲಿ ಅಡಗಿಕೊಳ್ತಾ ಇದೆ, ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲದಂಥ ಪ್ರಕರಣ ಇದು. ಅಂದ ಹಾಗೆ ಏನಿದು ಪ್ರಕರಣ, ಎಲ್ಲಿ ನಡೆದೋಗಿದೆ, ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆಗಸ್ಟ್ 1, 2026ರಂದು ಆಸಂನ ಐಲಾಖಂಡಿ ಜಿಲ್ಲೆಯ ಅಲೋಯಿಚೆರಾ ಗ್ರಾಮದಲ್ಲಿ ಈ ಕ್ರೂರ ಘಟನೆ ನಡೆದು ಹೋಗಿರುವಂತದ್ದು. ಅಂದು ಸಂಜೆ ಬಾಲಕಿಯ ತಾಯಿ ನೆರೆಹೊರೆಯವರ ಮನೆಯಲ್ಲಿ ಆಯೋಜಿಸಿದಂತ ಕಾರ್ಯವೊಂದಕ್ಕೆ ತೆರಳಿರ್ತಾರೆ. 10ನೇ ತರಗತಿಯಲ್ಲಿದ್ದ ಆ ಹೆಣ್ಣು ಮಗಳು ಮನೆಯಲ್ಲಿ ಏಕಾಂಗಿಯಾಗಿ ಇದ್ಲು. ಅಂತಂದ್ರೆ ಕೇವಲ 15ರಿಂದ 16 ವರ್ಷದ ಆಸುಪಾಸಿನ ಆ ಹೆಣ್ಣು ಮಗಳು ಮನೆಯಲ್ಲಿ ಯಾರು ಇಲ್ಲದಂತ ಸಂದರ್ಭದಲ್ಲಿ ಸಹಜವಾಗಿ ಆಕೆ ಮನೆಯಲ್ಲಿ ಉಳಿದುಕೊಂಡಿದ್ಲು. ಇದೇ ಸಮಯವನ್ನ ಹೊಂಚು ಹಾಕಿ ಕಾಯುತ್ತಿದ್ದ ಕಾಮುಕರು ನರರಾಕ್ಷಸರು ಬಾಲಕಿಯ ಮನೆಗೆ ನುಗ್ಗಿ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆಕೆಯ ಮೇಲೆ ನಡೆಸಲಾದ ಹಿಂಸಾಚಾರ ಎಂಥವರನ್ನು ಕೂಡ ನಡುಗಿಸುವಂತೆ ಮಾಡಿತ್ತು. ಕೇವಲ ಆ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರಲಿಲ್ಲ, ಬದಲಿಗೆ ಆಕೆಗೆ ಚಿತ್ರಹಿಂಸೆಯನ್ನ ನೀಡಿದ್ರು. ಆಕೆಯ ಮರ್ಮಾಂಗಕ್ಕೆ ರಾಡ್ನಿಂದ ಚಾಕುವಿನಿಂದ ಹಲ್ಲೆ ಕೂಡ ಮಾಡಿದ್ರು. ತಲೆಯ ಮೇಲೆ ಕಲ್ಲು ಎತ್ತಿ ಬಿಸಾಕಿ ಅಲ್ಲಿಂದ ಎಸ್ಕೇಪ್ ಕೂಡ ಹಾಕಿದ್ರು. ಇನ್ನು ತಾಯಿ ಮನೆಗೆ ಮರಳಿದಂತ ಸಂದರ್ಭದಲ್ಲಿ ಇಡೀ ಮನೆ ರಕ್ತದ ಮಡುವಿನಲ್ಲಿ ಕೂಡಿತ್ತು. ತನ್ನ ಮಗಳು ಪ್ರಾಣವಿಲ್ಲದೆ ಬಿದ್ದಿರುವುದನ್ನು ಕಂಡು ಆ ತಾಯಿ ಹಾಕಿದಂತ ಆಕ್ರಂದನ ಇಡೀ ಗ್ರಾಮವನ್ನೇ ಕಣ್ಣೀರಿನಲ್ಲಿ ಮುಳುಗುವಂತೆ ಮಾಡಿತ್ತು. ಘಟನೆ ನಡೆದ ತಕ್ಷಣವೇ ಸ್ಥಳಕ್ಕೆ ಧಾವಿಸಿದಂತ ಕಟ್ಲೀಚೆರಾ ಪೊಲೀಸರು ಮೃತದೇಹವನ್ನು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ರು. ಆರಂಭದಲ್ಲಿ ಇದೊಂದು ಕೊಲೆ ಪ್ರಕರಣ ಅಂತ ಹೇಳಿ ಶಂಕಿಸಲಾಗಿತ್ತು. ಆದರೆ ಶಿಲ್ಚರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆಸಲಾದ ಪೋಸ್ಟ್ ಮಾರ್ಟಮ್ ವರದಿ ಹೊರಬರುತ್ತಾ ಇದ್ದಂತೆ ಇಡೀ ಪ್ರಕರಣ ಭೀಕರ ತಿರುವನ್ನು ಪಡೆದುಕೊಂಡಿತ್ತು. ವೈದ್ಯಕೀಯ ವರದಿ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿರುವುದನ್ನ ಅಧಿಕೃತವಾಗಿ ದೃಢಪಡಿಸಿತ್ತು. ಆರೋಪಿಗಳು ಬಾಲಕಿಗೆ ನೀಡಿದ ಕಿರುಕುಳದ ತೀವ್ರತೆ ವೈದ್ಯಕೀಯ ವರದಿಯಲ್ಲಿ ಸ್ಪಷ್ಟವಾಗಿ ದಾಖಲಾಗಿತ್ತು. ಪ್ರಕರಣದ ಗಂಭೀರತೆಯನ್ನ ಅರಿತಂತಹ ಆಸಾಂ ಮುಖ್ಯಮಂತ್ರಿ ಮತ್ತು ಪೊಲೀಸ್ ಇಲಾಖೆ ತಕ್ಷಣವೇ ಕಾರ್ಯಪ್ರವೃತ್ತರಾದರು. ಐಲಾಖಂಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮಿತಾಬ್ ಸಿನ್ಹಾ ಅವರ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚನೆ ಕೂಡ ಮಾಡಲಾಯಿತು. ಸದ್ಯ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಪೊಲೀಸರು ಭಾರೀ ಕಾರ್ಯಾಚರಣೆ ನಡೆಸಿ ಈವರೆಗೆ ಒಟ್ಟು 5 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಕೃತ್ಯ ನಡೆದ ಕೇವಲ 48 ಗಂಟೆಗಳಲ್ಲಿ 3 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಅವರ ವಿಚಾರಣೆಯ ಬೆನ್ನಲ್ಲೇ ಕೃತ್ಯದಲ್ಲಿ ಭಾಗಿಯಾಗಿದ್ದ ಇನ್ನುಳಿದ 2 ನರರಾಕ್ಷಸರನ್ನ ಪೊಲೀಸರು ಬುಧವಾರ ರಾತ್ರಿ ಅಂತಂದ್ರೆ ನಿನ್ನೆ ರಾತ್ರಿ ಆಗಸ್ಟ್ 5ರಂದು ಕೂಡ ಮತ್ತಿಬ್ಬರನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಂಧಿತರ ಮೇಲೆ ಭಾರತೀಯ ನ್ಯಾಯ ಸಂಹಿತೆ BNS ಮತ್ತು POCSO ಕಾಯ್ದೆಯಡಿ ಅತ್ಯಂತ ಕಠಿಣ ಕಾಯ್ದೆಯನ್ನ ದಾಖಲಿಸಲಾಗಿದೆ. ಸ್ನೇಹಿತರೆ, ಅಂದ ಹಾಗೆ ಈ ಹಂತಕರು, ರಾಕ್ಷಸರು, ಕಾಮುಕರು ಅಥವಾ ಇವರಿಗೆ ಏನಂತ ಕರೀತಾರೋ ನಿಮಗೆ ಬಿಟ್ಟಿರುವಂತಹ ವಿಚಾರ. ಇವರ ಕುರಿತಾಗಿಯೂ ಕೂಡ ಯಾರಿವರು, ಇವರ ಹಿನ್ನೆಲೆ ಏನು ಎಂಬುದರ ಕುರಿತಾಗಿ ಒಂದಿಷ್ಟು ಈ ಒಂದು ವಿಡಿಯೋದಲ್ಲಿಯೂ ಕೂಡ ಮಾಹಿತಿಯನ್ನು ಗಮನಿಸೋದಾದ್ರೆ, ಮೊದಲನೆಯವನು 18 ವರ್ಷದ ಪ್ರಸೆನ್ಜಿತ್ ಮಾಲಾಕರ್ ಅಲಿಯಾಸ್ ಅಪ್ಪು ಮಾಲಾಕರ್ ಅಂತ ಹೇಳಿ. ಈತ ಮೃತ ಮಾಲಕಿಯ ಮಾಜಿ ಪ್ರೇಮಿ ಅಂತ ಹೇಳಿ ಹೇಳಲಾಗ್ತಾ ಇದೆ. ಜೊತೆಗೆ ಎರಡನೆಯವನು 19 ವರ್ಷದ ಜಯದೀಪ್ ರೇ. ಮೂರನೆಯವನು ಕೇವಲ 17 ವರ್ಷದ ಅಪ್ರಾಪ್ತ ಬಾಲಕ. ಆದರೆ ನೆನಪಿಡಿ, ಈ 17 ವರ್ಷದ ಅಪ್ರಾಪ್ತ ಬಾಲಕ ಮಾಡಿದಂತ ಕೃತ್ಯವನ್ನ ಪೊಲೀಸರು ಇವನನ್ನ ಅಪ್ರಾಪ್ತ ಅಂತೇಳಿ ಗಮನಿಸ್ತಾ ಇಲ್ಲ, ಬದಲಿಗೆ ಇವನು ಕೂಡ ವಯಸ್ಕರಿಗಿಂತಲೂ ಕೂಡ ಭೀಕರವಾದಂಥ ಕೃತ್ಯ ಮಾಡಿ
ಮಾಡಿರುವ ಕಾರಣದಿಂದಾಗಿ ಈತನನ್ನ ಪೊಲೀಸರು ಬಾಲಾಪರಾಧಿ ಎಂದು ಪರಿಗಣಿಸಿದ ವಯಸ್ಕನಂತೆಯೇ ಕಾನೂನು ಪ್ರಕಾರ ವಿಚಾರಣೆ ನಡೆಸಲು ನ್ಯಾಯಾಲಯಕ್ಕೆ ವಿಶೇಷ ಅನುಮತಿಯನ್ನು ಕೂಡ ಕೋರಿದ್ದಾರೆ ಅಂತಂದ್ರೆ ಆ ಭೀಕರತೆ ಹೇಗಿತ್ತು ಅಂತೇಳಿ. ಈತನ 17 ವರ್ಷ ಇರಬಹುದು, ಆದರೆ ಈತ ಮಾಡಿರುವಂತಹ ಕೃತ್ಯವನ್ನ ಯಾರು ಕೂಡ ಅಪ್ರಾಪ್ತ ಅಂತೇಳಿ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಈ ರೀತಿಯಾಗಿ ನಮ್ಮ ಮಕ್ಕಳಲ್ಲಿ ಮನಸ್ಥಿತಿ ಯಾಕೆ ಬೆಳೆದುಕೊಳ್ತಾ ಇದೆ ಎನ್ನುವಂತ ಪ್ರಶ್ನೆಗೆ ಉತ್ತರವೂ ಕೂಡ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಆತನನ್ನು ಕೂಡ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಒಂದು ಮನವಿ ಕೂಡ ಪೊಲೀಸ್ ಇಲಾಖೆ ಕೋರ್ಟ್ಗೆ ನೀಡಿದೆ. ಅವನನ್ನು ಕೂಡ ವಯಸ್ಕರಂತೆ ನಾವು ತನಿಖೆಯನ್ನ ಮಾಡ್ತೀವಿ, ನಮಗೆ ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಒಂದು ಮನವಿ ಕೂಡ ಕೋರಿದ್ದಾರೆ. ಇನ್ನು ಪೊಲೀಸರ ಕಸ್ಟಡಿಯಲ್ಲಿದ್ದ ಈ ಮೂವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಕೃತ್ಯದಲ್ಲಿ ಕೇವಲ ಮೂವರಷ್ಟೇ ಅಲ್ಲ, 5 ಜನ ಸೇರಿ ಸಂಚು ರೂಪಿಸಿದ್ದು ಬೆಳಕಿಗೆ ಬಂದಿತ್ತು. ಅದರಂತೆ ಆಗಸ್ಟ್ 5ರಂದು ಪೊಲೀಸರು 23 ವರ್ಷದ ಮನುಜ್ ದಾಸ್ ಅಲಿಯಾಸ್ ರಾಜ್ದೀಪ್ ದಾಸ್ ಮತ್ತು 18 ವರ್ಷದ ಬಿರಾಜ್ ದಾಸ್ ಎಂಬ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಇವರೆಲ್ಲರ ನಡುವೆ ಇದ್ದ ವೈಯಕ್ತಿಕ ದ್ವೇಷ ಮತ್ತು ಹಗೆತನವೇ ಈ ಭೀಕರ ಕೃತ್ಯಕ್ಕೆ ಕಾರಣ ಎಂಬುದು ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗಪಡಿಸಿದ್ದಾರೆ. ಸದ್ಯ ನ್ಯಾಯಾಲಯವು ಎಲ್ಲಾ ವಯಸ್ಕ ಆರೋಪಿಗಳನ್ನ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ದು, ಪೊಲೀಸರು ಸ್ಥಳ ಮಹಜರು ಮತ್ತು ಹೆಚ್ಚಿನ ಸಾಕ್ಷ್ಯ ಸಂಗ್ರಹಗಳಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ನಾವು ಈ ಸಂತ್ರಸ್ತ ಬಾಲಕಿಯ ಕುಟುಂಬದ ಹಿನ್ನೆಲೆಯನ್ನು ನೋಡೋದಾದ್ರೆ ಕಣ್ಣೀರು ತಡೆಯಲು ಸಾಧ್ಯವೇ ಇಲ್ಲ. ಬಾಲಕಿಯ ತಂದೆ ಕೆಲವು ವರ್ಷಗಳ ಹಿಂದಷ್ಟೇ ತೀರಿ ಹೋಗಿರ್ತಾರೆ. ಆಕೆಯ ತಾಯಿ ಕೂಲಿ ಕೆಲಸ ಮಾಡಿಕೊಂಡು ಅತ್ಯಂತ ಬಡತನದಲ್ಲಿ ಕುಟುಂಬವನ್ನ ಮುನ್ನಡೆಸ್ತಾ ಇರ್ತಾಳೆ. ಮೃತ ಬಾಲಕಿಗೆ 2 ಸಹೋದರರಿದ್ದು ಒಬ್ಬ ಹಿರಿಯ ಸಹೋದರ ಕುಟುಂಬವನ್ನ ಸಾಕಲು ದೂರದ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಬ್ಬ 10 ವರ್ಷದ ಕಿರಿಯ ಸಹೋದರನಿದ್ದಾನೆ. 10ನೇ ತರಗತಿಯಲ್ಲಿ ಓದುತ್ತಾ ತಾಯಿಗೆ ಆಸರೆಯಾಗಬೇಕಿದ್ದ ಮಗಳು ಇಂದು ಹೆಣವಾಗಿ ಬಿದ್ದಿರುವುದನ್ನು ಕಂಡು ಇಡೀ ಕುಟುಂಬ ದಿಕ್ಕು ದೋಚದಂತಾಗಿಬಿಟ್ಟಿದೆ. ನನ್ನ ಮಗಳನ್ನು ಕೊಂದ ಕ್ರೂರಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು, ನಮಗೆ ನ್ಯಾಯ ಬೇಕು ಎಂದು ಆ ತಾಯಿ ಕಣ್ಣೀರಿಡುತ್ತಾ ನ್ಯಾಯಕ್ಕಾಗಿ ಕೈ ಮುಗಿದು ಬೇಡಿಕೊಳ್ತಾ ಇದ್ದಾಳೆ. ಈ ಭೀಕರ ಘಟನೆ ಹೈಲಾಕಂಡಿ ಜಿಲ್ಲೆಯಷ್ಟೇ ಅಲ್ಲ, ಇಡೀ ದೇಶವನ್ನೇ ಉದ್ವಿಗ್ನಗೊಳಿಸಿದೆ. ಅಪರಾಧಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಸ್ಥಳೀಯ ಸಾರ್ವಜನಿಕರು, ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳು ಭಾರಿ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಮೇಣದ ಬತ್ತಿ ಬೆಳಗಿಸಿ ಬಾಲಕಿಗೆ ನ್ಯಾಯ ಸಿಗಬೇಕೆಂದು ಒತ್ತಾಯಿಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 6 ತಡೆದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಕ್ಕೆ ವಹಿಸಿ ತಕ್ಷಣವೇ ಗಲ್ಲು ಶಿಕ್ಷೆ ಜಾರಿಗೊಳಿಸಬೇಕು ಎಂಬುದು ಎಲ್ಲರ ಏಕೈಕ ಆಗ್ರಹ ಕೂಡ ಆಗಿದೆ. ಯಾವುದೇ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಇಂತಹ ಘಟನೆಗಳು ಇನ್ನು ಎಷ್ಟು ದಿನಗಳ ಕಾಲ ನಡೀತಾವೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಹೆಣ್ಣು ಮಕ್ಕಳಿಗೆ ನಿಜವಾಗಿಯೂ ನಮ್ಮ ದೇಶದಲ್ಲಿ ಸ್ವತಂತ್ರ ಇಲ್ವಾ ಅಥವಾ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಎದ್ದು ಕಾಣುತ್ತೆ. ಈ ನರ ರಾಕ್ಷಸರಿಗೆ ಕಾನೂನು ಶೀಘ್ರದಲ್ಲಿಯೇ ತಕ್ಕ ಶಿಕ್ಷೆಯನ್ನು ನೀಡಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಆಶಿಸೋಣ. ಸ್ನೇಹಿತರೆ, ಯಾರು ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯಾಗಿ ಹೆಣ್ಣು ಮಗುವನ್ನು ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಒಂದು ಗ್ರಾಮದಲ್ಲಿ ತಾಯಿ ತಂದೆಗಳು ಅಥವಾ ಮನೆಯ ಪೋಷಕರು ಯಾರು ಇಲ್ಲದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಗುಂಪೊಂದು ಒಳಗಡೆ ನುಗ್ಗಿ ಆ ಮಗುವನ್ನು ಹೇಗೆಲ್ಲ ಬಳಸ್ಕೊಳ್ಳೋದಕ್ಕೆ ಸಾಧ್ಯನೋ ಆ ರೀತಿಯಾಗಿ ಬಳಸ್ಕೊಂಡು ಆಕೆಯನ್ನ ತುಂಬ ಭೀಕರವಾಗಿ ಕೊಂದು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಅಂತಂದರೆ ನಿಜಕ್ಕೂ ನಾಗರಿಕ ಸಮಾಜ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೂ ಅವಕಾಶವೇ ಇಲ್ಲ. ಈ ನರಹಂತಕರಿಗೆ ಅದ್ಯಾವ ಶಿಕ್ಷೆಯನ್ನು ಕೊಟ್ಟರೂ ಕೂಡ ಕಡಿಮೆ ಅಂತಾನೆ ಹೇಳಬಹುದು. ಇವರಿಗೆ ಬಹುತೇಕ ಈ ನಮ್ಮ ಸಮಾಜದಲ್ಲಿ ಕ್ಷಮೆ ಅನ್ನೋದೇ ಇಲ್ಲ ಅಂಥೇಳಿ ನಾವಿಲ್ಲಿ ಸ್ಪಷ್ಟವಾಗಿ ಹೇಳಬೇಕಾದಂಥ ಅನಿವಾರ್ಯತೆ ಇದೆ. ನಿಮ್ಮ ಪ್ರಕಾರ ಈ ಹಂತಕರಿಗೆ, ಈ ಕ್ರೂರಿಗಳಿಗೆ, ಈ ಕಾಮುಕರಿಗೆ ಅದ್ಯಾವ ಶಿಕ್ಷೆ ಆಗಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ಹೆತ್ತವರಿಗೆ, ಹೆಣ್ಣು ಮಕ್ಕಳಿಗೆ ಈ ಕೂಡಲೇ ಶೇರ್ ಮಾಡಿ. ನಮ್ಮ ದೇಶ ಯಾಕೆ ಕೊಳ್ತೋಗ್ತಾ ಇದೆ, ನಮ್ಮ ದೇಶದಲ್ಲಿ ಇಂತಹ ಕಾಮುಕರು ಯಾಕೆ ಹುಟ್ಕೊಳ್ತಾ ಇದ್ದಾರೆ, ಇಂತಹ ಕಾಮುಕರಿಗೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಸಂವಿಧಾನದಲ್ಲಿ ಅಥವಾ ನಮ್ಮ ಕಾನೂನಿನಲ್ಲಿ ಒಂದು ತಕ್ಕ ಶಿಕ್ಷೆ ಇಲ್ವಾ ಅನ್ನುವಂಥ ಪ್ರಶ್ನೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಆದಷ್ಟು ಎಲ್ಲ ಹೆಣ್ಣು ಮಕ್ಕಳಾಗಿರ್ಬೋದು, ಪೋಷಕರಾಗಿರಬಹುದು, ಎಚ್ಚರಿಕೆಯಿಂದ ಜೀವನವನ್ನು ಮಾಡುವಂಥ ಪರಿಸ್ಥಿತಿ ಹೆಚ್ಚಾಗಿದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅನ್ನೋ ಕಾರಣಕ್ಕೆ ಆದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಪೋಷಕರು ಅಥವಾ ಸ್ನೇಹಿತರು, ಹೆಣ್ಣು ಮಕ್ಕಳಿಗೆ ಈ ಕೂಡಲೇ ಶೇರ್ ಮಾಡಿ ಅಂತೇಳಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೇನೆ. ಈ ಘಟನೆ ಒಂದಿಷ್ಟು ಸಮಾಜಕ್ಕೆ ಎಚ್ಚರಿಕೆ ಗಂಟೆ ಆಗಬಹುದು. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.